ದುಡ್ಡಿನ ಆಸೆಗೆ, ನಿಮ್ಮ ಅಧಿಕಾರದ ಆಸೆಗೆ, ನಿಮ್ಮ ಭ್ರಷ್ಟಾಚಾರದ ಗೂಂಡಾಗಿರಿಗೆ, ದೌರ್ಜನ್ಯಕ್ಕೆ ಎಷ್ಟು ಜನ ಬಲಿಯಾಗಿದ್ದಾರೆ ಇವತ್ತು? ನಿಮ್ಮ ಕುಟುಂಬಕ್ಕೆ ಎಷ್ಟು ಕುಟುಂಬ ಹಾಳಾಗಿದೆ ಇವತ್ತು? ನಾನು ಏನಾದರೂ ಆ ವಿಡಿಯೋ ರಿಲೀಸ್ ಮಾಡಿದರೆ ಎಷ್ಟು ಕುಟುಂಬ ನೇಣು ಹಾಕತ್ತದೆ ಇವತ್ತದು? ಯಾರು ಹೊಣೆಗಾರರು ಅದಕ್ಕೆ? ಎಚ್ಚರಿಕೆಯಿಂದ ಬದುಕೋರೆ ಅಣ್ಣ. ಅದು ಕೋರ್ಟಲ್ಲಿ ಇದೆಯಲ್ಲ, ಏನು ಇದು? ಏನು ಕೋರ್ಟಲ್ಲಿ ಏನು ಸ್ಟೇ ತಂದಿರೋದು ಇದು? ಅದೇ ಕೋರ್ಟ್ ಸ್ಟೇ ತಂದದ್ದು ಅದೇ ಅಲ್ವಾ? ಅದು ವೆಕೆಟ್ ಆಗೋರ್ಲಿ, ಕೋರ್ಟ್ ಸ್ಟೇ ವೆಕೆಟ್ ಆಗಲಿ. ಖಂಡಿತ ಇದೆ, ನನ್ನದು ಇದೆ. ಅದು ಓಪನ್ ಹೇಳ್ತೀನಲ್ಲ, ಭಯ ಏನದಕ್ಕೆ ಅಲ್ಲಿ? ಯಾವುದು ಅವ್ರ ಕುಟುಂಬದ್ರಿ? ನಾನು ಓಪನ್ ಹೇಳ್ತೀನಲ್ಲ. ಯಾರು ಅವನವ್ರ ಮಕ್ಕಳವು? ರೇವಣ್ಣ ಮಕ್ಕಳದು, ಪ್ರಜ್ವಲ್ ರೇವಣ್ಣಂದು. ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಅವ್ರದ್ದು. ನಮಗೊಂದು ತಾಳ್ಮೆ ಇದೆ, ಇತಿಮಿತಿ ಇದೆ ಅಲ್ಲಿ. ನಾನು ಒಂದು ಹೇಳ್ತೀನಿ, ದಯಮಾಡಿ ನಮ್ಮ ದೇಶದ ಹೆಣ್ಮಕ್ಳು ಅವ್ರ ಕುಟುಂಬವನ್ನು ನಂಬೇಡಿ ನೀವಲ್ಲಿ. ಪಾಪ ನೆನ್ನೆ ಬಂದು ಕುಂದ ಪ್ರೆಸ್ ಮೀಟ್ ಮಾಡ್ಯಾರಲ್ಲಿ. ಆಡಿಯೋ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಬೇಕಾರೆ ಅವರಲ್ಲಿ. ರೇವಣ್ಣ ಸಾಹೇಬ್ರು ಕರಿತಾವ ಸಹ ಹೋಗ್ದವ್ರು, ಮತ್ತೆ ನಾಳೆ ನಾವು ಎಲ್ಪ್ ಕೇಳೋಕೋರು ಏನು ಮಾಡ್ತಾರೆ, ಆಮೇಲೆ ನಮಗೆ ತೊಂದರೆ ಕೊಡ್ತಾರೆ, ಹೋಗ್ಲೇಬೇಕಲ್ಲ ಅಂತೇಳಿ ಎಷ್ಟು ಮನೆ ಹಾಳು ಮಾಡ್ತಾರೆ ಈ ಥರ ಎದುರಿಸಿ. ಏನು ಸಾಕು ನನಗೆ. ಸಾಮಾನ್ಯ ವ್ಯಕ್ತಿಯಾಗಿ ಒಬ್ಬ ಹೊಲ ಉಳ್ತಿದ್ದಂಥ ಒಬ್ಬ ಹಳ್ಳಿಯ ರೈತನ ಮಗನ್ನ ಒಬ್ಬ ಪ್ರಧಾನಮಂತ್ರಿ ಕಚೇರಿಯಲ್ಲಿ, ಗೃಹ ಕಚೇರಿಯಲ್ಲಿ ಕೂರಿಸಿ ನನಗೆ ಅದೊಂದು ಔತಣ ಕೊಡ್ತಾರೆ ಅಂತ, ಅದಕ್ಕಿಂತ ಬಗ್ಗೆ ನಮಗೆ ಇನ್ನೇನು ಬೇಕಾಗಿಲ್ಲ. ಯಾವುದು ಎಷ್ಟು ದುಡ್ಡು ಕೊಡ್ಬೋದು ನನಗೆ ಇವರು? ಬೇರೆ ಯಾರಾದರೂ ಆಗ್ಬೋದು. ದೇವರಾಜೇಗೌಡ ದುಡ್ಡಿಗೆ ಮಾರಾಟವಾಗೋದಾಗಿದ್ದರೆ ಡಿ ಕೆ ಶಿವಕುಮಾರ್ ಅವರು ಆಫರ್ ಕೊಟ್ಟಾಗ, ಅವ್ರ ಕಡೆಯವರು ಆಫರ್ ಕೊಟ್ಟಾಗ ಆಗಲೇ ನಾನು ಮಾರಾಟ ಆಗ್ತಿದ್ದೆ. ನಾನಲ್ಲಿ ನನಗೆ ಆ ಬದುಕಿಲ್ಲ. ಆ ಮಾರಾಟಕ್ಕೆ ಒಪ್ಪದೇ ಇದ್ದಾಗ ನಾನು ಜೈಲು ಸೇರೋ ಪರಿಸ್ಥಿತಿ ಬಂತು. ಸುಮಾರು 3 ತಿಂಗಳ ಹಿಂದೆನೇ ನಾನು ಜೈಲಿಂದ ಬಿಡುಗಡೆ ಬಂದ ತಕ್ಷಣ ದೆಹಲಿಗೆ ಹೋದೆ. ನಿಮ್ಗೆಲ್ಲರಿಗೂ ಆಶ್ಚರ್ಯ ಇರ್ಬೋದಲ್ಲಿ. ನಾನು ಹೋಗಿ ನಮ್ಮ ನಾಯಕರನ್ನು ಭೇಟಿ ಮಾಡಿದೆ. ನಾನಲ್ಲಿ ಅವತ್ತನ್ನು ಕುಮಾರಸ್ವಾಮಿನೂ ಭೇಟಿ ಮಾಡಿದೆ, ಮಾಧ್ಯಮದಲ್ಲಿ ಕೂಡ ಬಂತು. ನಮ್ಮ ನಾಯಕರು ಭೇಟಿ ಮಾಡಿದಾಗ ಅಲ್ಲಿ ಹಾಗೆ ತೋರಿಸಿದ್ರು, ನೋಡಿ ಯಾರೊಬ್ಬ ಬಂದು ಹೋಗಿದೆ ನೋಡಿ ಅಂತ ನನಗೆ ವಿತ್ ವಿಡಿಯೋ ಫೋಟೋ ಸಮೇತ ತೋರಿಸಿದ್ರು. ಈ ಮಾಧ್ಯಮದ ಮುಂದೆ ಗೊತ್ತಾಗ್ತದಲ್ಲಿ ಯಾವ ವ್ಯಕ್ತಿ ಹೋಗಿ ಅಮಿತ್ ಶಾ ಅವರು ಭೇಟಿ ಮಾಡಿದ್ರು, ಯಾವ ವ್ಯಕ್ತಿ ಮೋದಿ ಅವರು ಭೇಟಿ ಮಾಡಿದ್ರು, ಏನು ಅವ್ರ ತಕ್ಕ ಕೇಳಿಕೆ ಬಂದರು ಅಂತೇಳಿ. ನನ್ನ ಅವತ್ತು ಸರ್ಪಾಸ್ತ್ರವನ್ನು ಕೆಳಗೆ ಇಡ್ಲಿಕ್ಕೆ ಅದೇ ಕಾರಣ, ಪ್ರಮುಖ ಕಾರಣ. ಇವತ್ತು ಕೂಡ ನನ್ನ ಬತ್ತಳಿಕೆಯಿಂದ ಸರ್ಪಾಸ್ತ್ರ ಹೊರಡ ತೆಗೆದಿಲ್ಲ. ನಾನು ತೆಗೆದ ದಿವಸ ಈ ಭ್ರಷ್ಟರ ಸಂಹಾರ ಶಾಶ್ವತ ನಾಶ ಆಗ್ತದೆ. ಇಡೀ ದೇಶದಲ್ಲಿ ಕರ್ನಾಟಕಕ್ಕೆ ಒಂದು ಪವಿತ್ರವಾದ ಹೆಸರಿತ್ತು. ಕರ್ನಾಟಕ ಅಂತ ಅಂದರೆ ಅಚ್ಚು ಕನ್ನಡದ ಆರತಿ ಅಂತೇಳಿ ಆ ಹಾಡನ್ನು ಕೇಳ್ತಿದ್ರೆ ಎಂಥರೂ ಕೂಡ ಮಂತ್ರಮುಗ್ಧರಾಗಬೇಕು. ಇವತ್ತು ಕರ್ನಾಟಕ ಅಂತ ಅಂದರೆ ಕಾಮಲೀಲೆಯ ನಾಡಾಗ್ಬಿಟ್ಟಿದೆ ಇವತ್ತು. ಅದನ್ನು ಇವತ್ತು ಇಡೀ ಜಗತ್ತಿಗೆ ಪರಿಚಯಿಸ್ತಾ ಇದ್ದಾರೆ. ಇವತ್ತು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಮುಂದೊಂದು ದಿವಸ ಇದಕ್ಕೆ ನೀವು ಅಂತ್ಯ ಆಡಬೇಕಾಗ್ತದಲ್ಲಿ ನೀವು ಕೂಡ ಈ ಸುಳಿಯಲ್ಲಿ ಸಿಕ್ಕಾಕೋತೀರ. ನಿಮ್ಮವು ಸಾವಿರಾರು ಹಗರಣಗಳು ಬೇರೆ ಬೇರೆಯವ್ರ ಕೈಲಿದ್ದಾವೆ. ಇಲ್ಲಿ ಈ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ನಾನು ಮನವಿ ಮಾಡ್ತೀನಿ, ಅಲ್ಲಿ ನಾನು ಯಾವುದೇ ಹಣ ಆಮಿಷಕ್ಕೆ ಬಲಿಯಾಗಿಲ್ಲ. ನಾನು ಹೋರಾಟಕ್ಕೆ ಬ್ರೇಕ್ ಹಾಕಿಲ್ಲ. ನಾನು ಸ್ನೇಹಿತರೆ, 2 ವಿಡಿಯೋಗಳನ್ನು ಗಮನಿಸಿದ್ರಿ. ಇವರು ಯಾರು ಅಂತಂದ್ರೆ ಹಾಸನದ ದೇವರಾಜೇಗೌಡ ಎಂಬ ವಕೀಲ. ಹಿಂದೆ ಪ್ರೆಸ್ ಮೀಟ್ ಮಾಡಿ ಹಾಸನದಲ್ಲಿ HD ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣನ ಮತ್ತು ದೇವೇಗೌಡರ ಕುಟುಂಬದ ವಿರುದ್ಧ ಪ್ರೆಸ್ ಮೀಟ್ ಮಾಡಿ ಆ ಪೆನ್ ಡ್ರೈವ್ ವಿಚಾರದಲ್ಲಿ, ಹೆಣ್ಣು ಮಕ್ಕಳ ಶೋಷಣೆಯ ವಿಚಾರದಲ್ಲಿ ವೀರಾವಾಶವಾಗಿ ಪ್ರೆಸ್ ಮೀಟ್ ಮಾಡಿ ಹಾಸನದಲ್ಲಿ ಮೇನ್ ಸರ್ಕಲ್ ಅಲ್ಲಿ LED ಹಾಕಿ ವಿಡಿಯೋಗಳನ್ನು ಪ್ರದರ್ಶನ ಮಾಡ್ತೇನೆ, ನನ್ನ ಹತ್ರ ವಿಡಿಯೋಗಳಿದ್ದಾವೆ, ನಾನು ದೂರು ಕೊಟ್ಟಿದ್ದೇನೆ, ಇವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತೆಲ್ಲ ವೀರಾವೇಶದಿಂದ ಮಾತನಾಡಿದಂಥದ್ದು ಇದೇ ವ್ಯಕ್ತಿ. ಅದಾದ ನಂತರ ಸುದ್ದಿಗೆ ಬಂದು ಶಿವರಾಮೇಗೌಡರ ಜೊತೆ ಮಾತಾಡಿರುವಂಥದ್ದನ್ನು ಹೊರಗಡೆ ತಂದು, ಅದಾದ ನಂತರ ಮೇಲೆ ಕೇಸ್ ಆದಾಗ ಪೊಲೀಸ್ ವ್ಯಾನಲ್ಲಿ ಕುತ್ಕೊಂಡು ನಾನು ಜೈಲಿಂದ ಹೊರಗಡೆ ಬಂದ ತಕ್ಷಣ ಸರ್ಕಾರವನ್ನು ಬೀಳಿಸ್ತೇನೆ ಅಂತೇಳಿ ಕೂಗಾಡಿ ಹಾರಾಡಿ, ಅದಾದ ನಂತರ ಜೈಲಿಂದ ಹೊರಗಡೆ ಬಂದ ಮೇಲೆ ಪಾದಯಾತ್ರೆಯಲ್ಲಿ ಜೊತೆಗೆ ಸೇರಿಕೊಂಡು JDS ಮತ್ತು BJP ಶಾಲು ಹಾಕ್ಕೊಂಡಿದ್ದಂತಹ ವ್ಯಕ್ತಿ. ಅದಾದ ನಂತರ ಈಗ ಸಡನ್ನಾಗಿ ಪ್ರತ್ಯಕ್ಷ ಆಗಿ ಪ್ರೆಸ್ ಮೀಟ್ ಮಾಡಿ ಈಗ ಅವರು ಏನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ, ಮುಂದೊಂದು ದಿವಸ ನಾನು ಇದು ಮಾಡ್ತೀನಿ, ಮುಂದೊಂದು ದಿವಸ ನಾನು ಹೊರಗಡೆ ತರ್ತೀನಿ, ನನ್ನ ಹತ್ರ ಎಲ್ಲ ದಾಖಲೆಗಳಿದ್ದಾವೆ. ಯಾರನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ? ಯಾರ JDS ಪಕ್ಷದ ವಿರುದ್ಧ, ಯಾವ HD ರೇವಣ್ಣನ ವಿರುದ್ಧ, ಪ್ರಜ್ವಲ್ ರೇವಣ್ಣನ ವಿರುದ್ಧ, HD ಕುಮಾರಸ್ವಾಮಿ ಅವರ ವಿರುದ್ಧ, HD ದೇವೇಗೌಡರ ವಿರುದ್ಧ ಯಾವ ಪ್ರೆಸ್ ಮೀಟ್ ಮಾಡಿ ಅವರ ಕುಟುಂಬದ ವಿರುದ್ಧ ವಾಗ್ದಾಳಿ ನಡೆಸಿದಂಥವರು ಇವತ್ತು ಅವರ ಜೊತೆನಲ್ಲೇ ಹೋಗ್ತಾರೆ ಅಂತಂದ್ರೆ ನಾಲಿಗೆಗೆ ಬೆಲೆ ಇಲ್ವಾ?
ಮಾತಿಗೆ ಬೆಲೆ ಇಲ್ವಾ? ಮಾತಿಗೆ ಬೆಲೆ ಇಲ್ವಾ? ಸಮರ್ಥನೆ ಮಾಡ್ಕೊಳ್ತೀರಿ? ಇದು ನಮ್ಮ ದೇಶದ ದುರಂತ, ಇದು ದೌರ್ಭಾಗ್ಯ. ಇದು ಯಾರು ಏನು ಬೇಕಾದರೂ ಯಾವಾಗ ಬೇಕಾದರೂ ಮಾತು ಬದಲಾಯಿಸ್ಬೋದು. ಇಂತಹ ವ್ಯಕ್ತಿಗಳಿಂದ ಇವತ್ತು ಯಾರಿಗೂ ಬೆಲೆ ಇಲ್ದಂಗೆ ಆಗಿದೆ. ಇವರು ವಕೀಲರು ಅಂತ ಹೇಳ್ತಾರೆ. ಒಂದೇ ಸ್ಟ್ಯಾಂಡ್ ಇರಬೇಕಲ್ಲ, ಒಂದೇ ಸ್ಟ್ಯಾಂಡ್ ಇರಬೇಕಲ್ಲ. ಈ ಸ್ಟ್ಯಾಂಡ್ ಅವ್ರ ಹತ್ರ ಇದೆಯಾ? ನಿಜಕ್ಕೂ ಇತ್ತೀಚೆಗೆ ಹೈಕೋರ್ಟ್ ಕಲಾಪಗಳನ್ನು ನಾವು ಲೈವ್ ಸ್ಟ್ರೀಮಲ್ಲಿ ನೋಡ್ತಾ ಇದ್ದೀವಿ, ವಿಡಿಯೋಗಳನ್ನು ನೋಡ್ತಾ ಇದ್ದೀವಿ. ನಿಜಕ್ಕೂ ಆ ಜಡ್ಜ್ಗಳು ಮಾತನಾಡ್ತಾ ಇರುವಂಥ ಎಷ್ಟೋ ವಿಚಾರಗಳು ನಮ್ಗೆ ಇನ್ಸ್ಪೈರ್ ಆಗುತ್ತೆ. ಹಿಂದೆ ಅಮೆರಿಕಾದಲ್ಲಿ ಬೇರೆ ಕಡೆಯಿಂದ ನಾವು ಲೈವ್ ನೋಡ್ತಾ ಇದ್ವಿ. ನಾವೀಗ ನಮ್ಮ ಕರ್ನಾಟಕದಲ್ಲೂ ಲೈವ್ ನೋಡಬೇಕಾದ್ರೆ ಆ ಜಡ್ಜ್ಗಳು ಹೇಳುವಂತಹ ಮಾತುಗಳನ್ನಾದರೂ ಕೇಳ್ಕೊಂಡು ಆ ವಕೀಲಿಕೆ ಮಾಡ್ತಾರಲ್ಲ, ಇಂತಹ ದೇವರಾಜೇಗೌಡ ಅಂತವರು ವಕೀಲಿಕೆ ಮಾಡ್ತಾರಲ್ಲ, ಇಂಥವರಾದರೂ ನಾವು ಬದ್ಧತೆಯಿಂದ ನಡ್ಕೊಳ್ಬೇಕು, ಹೇಳಿದ್ದನ್ನು ನಡ್ಕೊಳ್ಬೇಕು ಅಂತೇಳಿ ಕಿಂಚಿತ್ತಾದರೂ ಅವರ ಮನಸ್ಸಿಗೆ ಬಂದಿದ್ರೆ ಬಹುಶಃ ಈ ಥರ ಡಬಲ್ ಗೇಮ್ ಆಡ್ತಿರಲಿಲ್ಲ. ಪಾದಯಾತ್ರೆಯಲ್ಲಿ ಯಾವ JDS ಮತ್ತು BJP ಶಾಲು ಹಾಕ್ಕೊಂಡು ಹೋದ್ರೋ ಅವತ್ತೇ ಗೊತ್ತಾಯಿತು ಇವರು ಯಾವ ರೀತಿ ಡಬಲ್ ಗೇಮ್ ಮಾಡ್ತಾರೆ. ನಾಲಿಗೆಯಲ್ಲಿ ಮುಳ್ಳಿಲ್ಲ ಅಂತಾರಲ್ಲ, ನಾಲಿಗೆಯಲ್ಲಿ ಮೂಳೆ ಇಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಇವರು ಯಾವ ರೀತಿ ಬೇಕಾದರೂ ಬದಲಾವಣೆ ಆಗ್ತಾರೆ. ಈ ಎರಡು ವಿಡಿಯೋಗಳು ಏನು ತೋರಿಸುತ್ತೆ? ಎರಡು ವಿಡಿಯೋಗಳು ಏನು ತೋರಿಸುತ್ತೆ ಹೇಳಿ? ಭಾಳ ವರ್ಷ ಆಗಿಲ್ಲ, ಇತ್ತೀಚೆಗೆ ಆಗಿರುವಂಥದ್ದು. ಬದಲಾವಣೆ ಆಗಿ ಮೌಲ್ಯಗಳನ್ನು ಉಳಿಸ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.